ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ನೇತಾಜಿ ನಾಗರಿಕ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ನೆಹರುಗಂಜ್ ಮುಖ್ಯ ರಸ್ತೆಯ ನೇತಾಜಿ ಮೂರ್ತಿಯ ಹತ್ತಿರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೇತಾಜಿ ನಾಗರಿಕ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ನೆಹರುಗಂಜ್ ಮುಖ್ಯ ರಸ್ತೆಯ ನೇತಾಜಿಯವರ ಮೂರ್ತಿಯ ಹತ್ತಿರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜಯಂತಿಯನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಆಜಾದ್ ಹಿಂದ್ ಶಿಕ್ಷಣ ಸಮಿತಿಯವರು ಸಹಕಾರವನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಅಪ್ಪಾರಾವ್ ಅಕ್ಕೋಣಿ, ಅಶೋಕ್ ಗುರೂಜಿ, ಸ್ವಾತಂತ್ರ್ಯ ಸೇನಾನಿಗಳಾದ ಸೀತಾರಾಮ್ ನಾಯಕ್, ಮಾಜಿ ಸೈನಿಕರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಯುವ ಪೀಳಿಗೆಯಲ್ಲಿ ರಾಷ್ಟ್ರಭಕ್ತಿ ಮತ್ತು ದೇಶಭಕ್ತಿಯ ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. 1857ರಿಂದ 1947ರವರೆಗೆ ನಡೆದ ಸ್ವಾತಂತ್ರ್ಯ ಹೋರಾಟದ ಕುರಿತು ಯುವ ಜನತೆಯಲ್ಲಿ ಆಸಕ್ತಿ ಮೂಡಿಸಲು ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇದೇ ವೇಳೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಗಸರ್, ಓಂಕಾರ್ ಮಹಾರಾಜ್ ಸೇರಿದಂತೆ ಇತರೆ ಅನೇಕ ಜನ ಮಾಜಿ ಸೈನಿಕರು, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಆಗಮಿಸಿದ್ದರು. ಬಂದಂತಹ ಅತಿಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸುವ ಮೂಲಕ ಗೌರವಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಗೌರವ ಅಧ್ಯಕ್ಷರಾದ ಸೇವಾ ನಿವೃತ್ತ DSP ಸೋಮಶೇಖರ್ ವಿ ಮಠಪತಿ, ಸುಭಾಷ್ ಚಂದ್ರ ಕೆ ಗಾದಾ, ಕಾಶರಾಜ್ ಜವಳ್ಕರ್, ನೀಲ್ಕಂಠ್ L, ರಾಜಶೇಖರ್, ಭೀಮಾಶಂಕರ್ B ಪಾಟೀಲ್, ಅಶೋಕ್ ಗುರೂಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಹಿನ್ನೆಲೆಯಲ್ಲಿ ನೋಡಿದಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಉಳಿದೆಲ್ಲ ನಮ್ಮ ಮುಖಂಡರಿಗಿಂತ ಭಿನ್ನವಾಗಿ ನಿಲ್ತಾ ಇದ್ದಾರೆ. ಜಗತ್ತಿನಲ್ಲಿ ಯಾರಾದರೂ ತನ್ನ ದೇಶ ಬಿಟ್ಟು ಹೊರದೇಶಗಳಲ್ಲಿ ಹೋಗಿ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಬಲಾಢ್ಯ ರಾಷ್ಟ್ರಗಳಾದಂಥ ಇಂಗ್ಲೆಂಡ್ ಮುಂತಾದಂಥ ದೇಶಗಳ ವಿರುದ್ಧ ನಿಂತು ಸಣಸಾಡಿ ಹಿಂದೂಸ್ತಾನಕ್ಕೆ ಬಂದು ಇದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಅಂಥೇಳಿ ಆಸಾಂವರೆಗೆ ಬಂದು ಅಲ್ಲಿ ಒಂದು ಹಳ್ಳಿಯನ್ನು ಕೂಡ ಗೆದ್ದುಕೊಂಡು ಅಲ್ಲಿ ಭಾರತದ ಸರ್ಕಾರದ ಸ್ಥಾಪನೆಯನ್ನು ಮಾಡಿದಂಥ ಮಹಾನ್ ನೇತಾರ ಅಂತಂದರೆ ನೇತಾಜಿ ಸುಭಾಷ್. ಇವತ್ತೆಲ್ಲರಿಗೂ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸ್ವಾತಂತ್ರ್ಯ ಹೇಗೆ ಬಂತು ಅಂತಂದ್ರೆ ಕೆಲವರು ಕೇವಲ ಮಹಾತ್ಮ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಅವರು ಇವರ ಹೆಸರು ಮಾತ್ರ ಬರ್ತದೆ. ಆದರೆ ಅದರ ಹಿಂದುಗಡೆ ಕೆಲಸ ಮಾಡಿದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಲಿ, ಭಗತ್ ಸಿಂಗ್ ಅವರಾಗಲಿ, ಚಂದ್ರಶೇಖರ್ ಆಜಾದ್ ಅವರಾಗಲಿ, ಇಂಥ ಒಂದು ಯುವ ಪಡೆ ಏನಿತ್ತು ಇದು ಏನದಲ್ಲ ಬಹಳ ಜನರ ಮನಸ್ಸಿನಲ್ಲಿ ಹೋಗಿಬಿಟ್ಟಿದೆ. ಆದರೆ ಇವರೆಲ್ಲರೂ ಇದ್ದಿದ್ದಿಲ್ಲ ಅಂತಂದರೆ ಕೇವಲ ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಮಣಿಯುವಂಥ ಇಂಗ್ಲೆಂಡ್ ಸರ್ಕಾರ ಅಲ್ಲ. ಯಾವಾಗ ಎಲ್ಲರೂ ತಯಾರಾದರು, ಯಾಗ ಇಡೀ ದೇಶ ಮಹಾತ್ಮ ಗಾಂಧಿಯವರು ವಿರುದ್ಧ ಹಿಂದೆ ನಿಂತ್ಕೊಂಡ್ರು, ಆಗ ಮಾತ್ರ ಅವರು ನಮಗೆ ಉಳಿಗಾಲ ಇಲ್ಲ ಅಂತ ಹೇಳಿದರು. ಇಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ತಮಗೆಲ್ಲರಿಗೂ ಗೊತ್ತಿರುವಂತೆ ಇಂಗ್ಲೆಂಡಕ್ಕೆ ಹೋಗಿ ICS ಪರೀಕ್ಷೆಯನ್ನು ಪಾಸಾಗಿ ಬಂದು ಇಲ್ಲಿ ಕಲೆಕ್ಟರಾಗಿ, ಡೆಪ್ಟಿ ಕಮಿಷನರ್ ಆಗಿ ಧಾರಾಳವಾದಂಥ ಒಂದು ಆರಾಮ್ ಜೀವನವನ್ನು ಅವರು ನಡೆಸಬಹುದಾಗಿತ್ತು. ಆದರೆ ಅವರು ಅದನ್ನು ಮಾಡಲಾರದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದು ಗಾಂಧಿಯವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದರು. ಆಗ ಅವರಿಗೆ ಜ್ಞಾನೋದಯ ಆದಂಗೆ ಆಯಿತು. ಬರೀ ಅಹಿಂಸೆ ಅಂತ ನಾವು ಹೋದ್ರೆ ಇವರು ನಮಗೆ ಇದು ಕೊಡೋದಿಲ್ಲ, ಸ್ವಾತಂತ್ರ್ಯ ಕೊಡೋದಿಲ್ಲ, ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ಇಂಗ್ಲೆಂಡ್ ಸರ್ಕಾರದವರು ಅವರಿಗೆ ಮನೆಯಲ್ಲಿನೇ ಕೈದಿಯಾಗಿಕ್ಕಿದ್ದರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಜಪಾನಕ್ಕೆ ಹೋಗಿ ಅಲ್ಲಿ ಸೈನ್ಯವನ್ನು ಕಟ್ಟಿಕೊಂಡು ನಮ್ಮ ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿ
ಸೈನ್ಯವನ್ನು ಕೊಟ್ಟಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಹೊಸ ದೀಕ್ಷೆಯನ್ನು ಕೊಟ್ಟರು. ಅದರಿಂದಾಗಿ ಅವ್ರು ಹೇಳಿದ ಒಂದೇ ಮಾತು, INA ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಅದಕ್ಕೆ ಉದ್ದೇಶ ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ಸ್ವಾತಂತ್ರ್ಯ ಹಾಗೆ ಬರೋಲ್ಲ, ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಒಂದು ಸ್ಲೋಗನ್ ಏನಿತ್ತು, ಆ ಘೋಷಣೆ ಏನಿತ್ತು, ಇಡೀ ಹಿಂದೂಸ್ತಾನ್ ತುಂಬ ಬಂದಾಗ ಇಂಗ್ಲೆಂಡರು ಇಲ್ಲಿಂದ ಇಂಗ್ಲೀಷರು ಬಿಟ್ಟು ಹೋದರು. ಹೀಗಾಗಿ ಸ್ವಾತಂತ್ರ್ಯಕ್ಕೆ ಒಂದು ಹೊಸ ವ್ಯಾಖ್ಯೆಯನ್ನು ಬರೆದಂಥ, ಒಂದು ಹೊಸ ದಿಕ್ಕನ್ನು ತೋರಿಸಿದಂಥ ಮಹಾನ್ ನೇತಾರರಿಂದ ನೇತಾಜಿ ಸುಭಾಷ್. ಅವರನ್ನು ಸ್ಮರಿಸೋದು ನಮ್ಮೆಲ್ಲರ ಕರ್ತವ್ಯ ಅಷ್ಟೇ ಅಲ್ಲ, ನಮ್ಮ ಯುವ ಪೀಳಿಗೆಗೂ ಕೂಡ ಅವ್ರ ಬಗ್ಗೆ ಹೇಳೋದರ ಮೂಲಕ ದೇಶ ಪ್ರೇಮವನ್ನು ಹೆಚ್ಚಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ನೇತಾಜಿ ಜಯಂತಿಯನ್ನು ಸುಮಾರು 31 ವರ್ಷಗಳಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆ ಸಮಯದಲ್ಲಿ ನಮಗೆ ಮಾಜಿ ಸೈನಿಕರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸ್ವಾತಂತ್ರ್ಯ ಸೇನಾನಿಗಳು ಮತ್ತು ನಾಗರಿಕರು, ಎಲ್ಲ ವಿದ್ಯಾರ್ಥಿಗಳು, NCC ಕೆಡೆಟ್ಸ್ಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಸಹಕಾರ ಕೊಟ್ಟು ಯಾವಾಗಲೂ ಜಯಂತಿ ಆಚರಣೆ ಆಗಲಿ ಅಥವಾ 26 ಜನವರಿ 15 ಆಗಸ್ಟ್ ಹೀಗೆ ಸ್ವಾತಂತ್ರ್ಯೋತ್ಸವ ದಿವಸ, ಗಣರಾಜ್ಯೋತ್ಸವ ದಿವಸ ಯಾವಾಗಲೂ ದೇಶಭಕ್ತಿ, ರಾಷ್ಟ್ರಪ್ರೇಮದ ಸಲುವಾಗಿ ಏನೇನು ಕಾರ್ಯಕ್ರಮ ನಾವು ಯೋಜಿಸ್ತೀವೋ ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಎಲ್ಲರೂ ಭಾಗವಹಿಸ್ತಾರೆ. ಇದಕ್ಕೆ ನೇತಾಜಿ ನಾಗರಿಕ ಸಮಿತಿ ಮತ್ತು ಆಜಾದಿಯಿಂದ ಶಿಕ್ಷಣ ಸಂಸ್ಥೆಯವರು ಬಹಳ ಸಹಕಾರ ನೀಡಿದ್ದಾರೆ. ಮತ್ತು ನಮ್ಮ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿ ಶ್ರೀಮಾನ್ ಅಪ್ಪಾರಾವ್ ಅಕ್ಕೋಣಿಯವರು, ಅಶೋಕ್ ಗುರೂಜಿಯವರು ಮತ್ತು ಇತರ ಸ್ವಾತಂತ್ರ್ಯ ಸೇನಾನಿ ಆದ ಸೀತಾರಾಮ್ ನಾಯಕ್ ಅವರು ಮತ್ತು ಮಾಜಿ ಸೈನಿಕರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೆಲ್ಲರೂ ಧನ್ಯವಾದಗಳು. ಇದೇ ರೀತಿ ತಮ್ಮ ಸಹಕಾರ ಮುಂದುವರಲಿ. ಹೀಗೆ ಶ್ರೀಮಾನ್ ಅಪ್ಪಾರಾವ್ ಅಕ್ಕೋಣಿಯವರು ತಮ್ಮ ಭಾಷಣದಲ್ಲಿ ಏನು ನುಡಿದಂತೆ ಯುವ ಪೀಳಿಗೆಯಲ್ಲಿ ನಾವು ರಾಷ್ಟ್ರಭಕ್ತಿ, ದೇಶಭಕ್ತಿ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ಅವರಿಗೆ ಬಹಳ ಮುಖ್ಯ ಇದೆ. ಶ್ರೀ ಚೌದಾಪುರಿ ಹಿರೇಮಠ ಬ್ರಹ್ಮಪುರ ಶಹಬಾಜಾರ್ ಕಲಬುರ್ಗಿಯ ಶತಾಯುಷಿ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ 44ನೆಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಚೌದಾಪುರಿ ಹಿರೇಮಠ ಬ್ರಹ್ಮಪುರ ಶಹಬಾಜಾರ್ ಕಲಬುರ್ಗಿಯ ವತಿಯಿಂದ ಶತಾಯುಷಿ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 44ನೆಯ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ದಿನಾಂಕ 17ನೇ ಜನವರಿ 2026ರಿಂದ 28ನೇ ಜನವರಿ 2026ರವರೆಗೆ ಸಮಸ್ತ ಸದ್ಭಕ್ತ ಮಂಡಳಿ, ಚೌದಾಪುರಿ ಹಿರೇಮಠ ಹಾಗೂ ಚೌದಾಪುರಿ ಹಿರೇಮಠ ಶಿಕ್ಷಣ ಸಂಸ್ಥೆ, ಬ್ರಹ್ಮಪುರ ಶಹಬಾಜಾರ್ ಕಲಬುರ್ಗಿ ಶ್ರೀ ಶಾಂತವೀರ ಶಿವಾಚಾರ್ಯ ದೇವಸ್ಥಾನ ಸೇವಾ ಸಮಿತಿಯ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ದಿನಾಂಕ 22ನೇ ಜನವರಿ 2026ರ ಗುರುವಾರದಂದು ಸಾಯಂಕಾಲ 7 ಗಂಟೆಗೆ ಜರುಗಿದ ಕಾರ್ಯಕ್ರಮದ ನೇತೃತ್ವವನ್ನು ಹರ್ಸೂರ್ ಪರ್ವತಲಿಂಗೇಶ್ವರ ಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರು ಹಾಗೂ ಹೆಡಗಿ ಮದ್ರಾದ ಶ್ರೀ ಷಟಸ್ಥಲ ಬ್ರಹ್ಮಿ ಶಾಂತ ಮಲ್ಲಿಕಾರ್ಜುನ ಶಿವಾಚಾರ್ಯರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಕಲಬುರಗಿಯ ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಸುರೇಶ್ ಜಿ ನವಣಿ, ಕಲಬುರಗಿ ಸರಾಫ್ ಸಂಘದ ಶ್ರೀ ನಾಗೇಂದ್ರಪ್ಪ ಪಾಟೀಲ್ ಸರಡಗಿ, ಕಲಬುರಗಿಯ ಕ್ಲಾತ್ ಮರ್ಚೆಂಟ್ ಅಧ್ಯಕ್ಷರಾದ ಆನಂದ ದಂಡೋತಿ, ಕಲಬುರಗಿಯ ಉದ್ದಿಮೆದಾರರಾದ ಯುವರಾಜ್ ಚಿಂಚೋಳಿ ವಾಡಿ ಸಾಹುಕಾರ್, ಕಲಬುರಗಿಯ ಜೆಸ್ಕಾಂನ AEE ದಿಲೀಪ್ ರೆಡ್ಡಿ, ಮಹಾನಗರ ಪಾಲಿಕೆ ಕಲಬುರಗಿಯ ಆರೋಗ್ಯ ನಿರೀಕ್ಷಕರಾದ ಕಲ್ಲಯ್ಯ ಸ್ವಾಮಿ, ಸಾತಲಿಂಗಪ್ಪ ಪೊಲೀಸ್ ಪಾಟೀಲ್ ಹೀರಾಪುರ್, ಕಲಬುರಗಿಯ ಉದಯಗಿರಿ ಇಂಡಸ್ಟ್ರೀಸ್ನ ಉದಯ್ ಶಂಕರ್ ನವಣಿ, ಕಲಬುರಗಿ ಉತ್ತರ ಮಂಡಲದ ಬಿಜೆಪಿಯ ಅಧ್ಯಕ್ಷರಾದ ವರದಾಶಂಕರ ಶೆಟ್ಟಿ, APMC ಕಲಬುರಗಿಯ ಮಾಜಿ ಸದಸ್ಯರಾದ ಸುಭಾಷ್ ಓಗಿ, ಸೈನಿಕ ರಾಠೋಡ್ ಕಲಬುರಗಿ, ಬೆಂಗಳೂರಿನ ನಿವೃತ್ತ ನ್ಯಾಯಾಧೀಶರಾದ SM ಪಾಟೀಲ್, ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಉಪಾಧ್ಯಕ್ಷರಾದ ಹನುಮಂತರಾವ್ ಭೈರಾಮಡ್ಗಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಪತ್ರಕರ್ತರಾದ ಜಯತೀರ್ಥ ಪಾಟೀಲ್, ರಾಚಪ್ಪ ಜಂಬಗಿ, ಪತ್ರಿಕಾ ಛಾಯಾಗ್ರಾಹಕರಾದ ರಾಜಕುಮಾರ್ ಉದನೂರ್, APMC ಕಲಬುರಗಿಯ ನಿರ್ದೇಶಕರಾದ ಅನಿಲ್ ಹಾದಿಮನಿ, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಶರಣು S ಕಲ್ಶೆಟ್ಟಿ ಹಾಗೂ ಶಿವಕುಮಾರ್ ರಾಠೋಡ್ ಕಲಬುರಗಿ ಆಗಮಿಸಿದ್ದರು. ವಿಶ್ವರಾಧ್ಯ ಸ್ವಾಗತಿಸಿದರು. ಕವಿತಾ P ದೇವದುರ್ಗ ನಿರೂಪಣೆ ಮಾಡಿದರು. ಕಲಬುರಗಿ ಧಾರ್ಮಿಕವಾಗಿ ಬಹಳ ಉತ್ಕೃಷ್ಟವಾಗಿರಲಿಕ್ಕೆ ಮತ್ತು ಶ್ರೇಷ್ಠವಾಗಿರಲಿಕ್ಕೆ
ಕಾರಣೀಕರ್ತರಾದಂಥ ಪೂಜ್ಯರಲ್ಲಿ ಚೌದಾಪುರಿ ಮಠ ಸಭೆಗಳು ತನ್ನದೇ ಆದಂಥ ಒಂದು ಮೇಲು ಪಾತ್ರವನ್ನು ಇವತ್ತು ಕಲಬುರಗಿಯ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ತನ್ನದೇ ಆದ ಪಾತ್ರವನ್ನು ಪೂಜ್ಯರ ಕಾಯಕ ದೃಷ್ಟಿ ಬರೀ ಪೂಜ್ಯರು ಬರೀ ಸ್ವಾಮೀಜಿಗಳಂತಂದರೆ ಬರೀ ಈಗ ಮಂತ್ರ ಹೇಳೋದು ಬರೀ ಅಷ್ಟೇ ಪೂಜೆ ಮಾಡೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರು ಸಮಾಜಮುಖಿ ಚಿಂತನೆಗಳನ್ನು ಸಹ ಕಲಿಸುವ ಮೂಲಕ ಇಡೀ ಭಕ್ತ ಸಮುದಾಯವನ್ನು ಭಕ್ತರಾಗಿರ್ಬೋದು, ಶಾಸಕರಾಗಿರ್ಬೋದು, ಇಡೀ ಕಲಬುರಗಿಯ ಎಲ್ಲ ಭಕ್ತರನ್ನ ಅವರು ಒಂದುಗೂಡಿಸಿ ಪ್ರತಿ ವರ್ಷ ಪೂಜ್ಯ ಶಾಂತವೀರ ಶಿವಾಚಾರ್ಯರ ಸ್ಮರಣೆಯಲ್ಲಿ ನಾವೆಲ್ಲ ಒಗ್ಗೂಡಿಸುವ ಕೆಲಸ ಮಾಡಿರ್ತಾರಲ್ಲ, ಇದು ನಿಜಕ್ಕೂ ಒಂದು ಮಾದರಿಯ ಕೆಲಸ. ಯಾಕೆಂತಂದರೆ ನಾವು ಹಿಂದೆ ಶ್ರೀಮಠದ ಅಪ್ಪಯ್ಯ ಮುತ್ತಿ ಅಂತಿದ್ವಿ ನಾವು, ರೇವಣಸಿದ್ದೇಶ್ವರ ಶಿವಾಚಾರ್ಯ ಅವ್ರು ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಈ ಮಠ ಈ ರೀತಿ ಮಠ ಇರಲಿಲ್ಲ, ಒಂದೆರಡು ಸಣ್ಣ ರೂಮ್ಗಳಿದ್ದು ಮಾತ್ರ ಇದ್ವು ಆಗಿನ ಸಂದರ್ಭದಲ್ಲಿ. ಬಹುಶಃ 30-35 ವರ್ಷದ ಹಿಂದಿಂದ ಹೇಳಕತ್ತೀನಿ. ನಾನು ಕೂಡ ಸುರಪುರ ರಂಗಪೇಟೆಯಿಂದ ಇಲ್ಲಿ ಆ ಮಠದಲ್ಲಿ ಸುಮಾರು ದಿನಗಳಿದ್ದಕ್ಕೆ ಅಭ್ಯಾಸ ಮಾಡಿರ್ತಕ್ಕಂಥದ್ದು, ಅದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಅದೇ ಒಂದು ಸ್ಥಾನದಲ್ಲಿ ಇವತ್ತು ಶಾಂತವೀರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಇವತ್ತು ನಡೀತಾ ಇರೋದು. ಮತ್ತು ರಾಜಶೇಖರ ಶಿವಾಚಾರ್ಯರ ಕಳೆದ 25-30 ವರ್ಷಗಳಿಂದ ಮಾಡಿರ್ತಕ್ಕಂಥ ಶೈಕ್ಷಣಿಕ ಕ್ರಾಂತಿ, ಅನೇಕ ಅಭಿವೃದ್ಧಿ ನೋಡಿದಾಗ ಅವರಲ್ಲಿ ಇರ್ತಕ್ಕಂಥ ಏನು ಅಭಿರುಚಿ ಇದೆಯಲ್ಲ ಅದೆಲ್ಲ ನಾವು ಕೂಡ ಅವ್ರಿಗೆ ಸಹಕಾರಿ ಆಗಬೇಕು. ಬರೀ ಕೇವಲ ನಾವು ಈ ರೀತಿ ಬಂದು ದೇವರಿಗೆ ಕೈ ಮುಗಿದು ನಡೆದಾಡುವ ದೇವರಂತ ಏನು ರಾಜಶೇಖರ ಶಿವಾಚಾರ್ಯರಿಗೆ ಕಾಲು ಮುಗಿದ್ರೆ ಆಗೋದಿಲ್ಲ. ನಿಜವಾಗಲೂ ದೇವರು ಇವತ್ತು ನಮಗೆ ಯಾರು ಕಾಣ್ತಾ ಇದ್ದಾರೆ ಅಂತಂದರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಮಾವ ಅತ್ತಿಯವರು, ಅವರಿಗೆ ಯಾವಾಗ ನೀವು ಪೂಜೆ ಭಾವನೆಯಿಂದ ನೀವು ನೋಡಿದಾಗ ಮಾತ್ರ ಇಲ್ಲಿ ಬಂದು ಏನು ಶಾಂತವೀರ ಶಿವಾಚಾರ್ಯರಿಗೆ ಪಾದಕ್ಕೆ ಬಿದ್ದಾಗ ಅದು ಪುಣ್ಯ ಕೆಲಸ ಆಗ್ತದೆ ಹೊರತಾಗಿ ನಾವು ಇಲ್ಲಿ ಬಂದು ಮಾತ್ರ ನಾವಿಲ್ಲಿ ನಮಸ್ಕಾರ ಮಾಡಿ ಪುಣ್ಯ ಪಡಿತೀವಿ ಅನ್ನೋದು ಸಾಧ್ಯ ಇಲ್ಲ. ಇವತ್ತಿನ ದಿನ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಆಯೋಜನೆ ಮಾಡ್ಯಾರ. ಗುಡ್ಡಾಪುರ ದಾನಮದೇವಿ ಪುರಾಣ ತಾವೆಲ್ಲ ಕೇಳಕತ್ತೀರಿ. ಗುಡ್ಡಾಪುರ ದಾನಮದೇವಿ ಹೆಂಗೆ ಬದುಕಿದಳು, ಗುಡ್ಡಾಪುರ ದಾನಮದೇವಿ ಹೆಂಗೆ ಬದುಕನ್ನು ಮಾಡಿದಳು. ಕಲ್ಯಾಣದಾಗ ಬಂದವರ ಓಣಿ ಅಂತದ, ಆ ಬಂದವರ ಓಣಿದಾಗ ಆಕಿ ದಾನಮ್ಮ ಅಲ್ಲ, ಮೊದಲು ಲಿಂಗಮ್ಮ. ಯಾರಿಗೆ ಬಿದ್ದವರಿಗೆ, ಯಾರು ಬಹಳ ರೋಗ ರುಜಿನಿಯನ್ನು ಹೊಂದಿರ್ತಾರ ಅಂಥವರಿಗೆ ದಾನಮ್ಮ ಗುರುವಿನ ಪಾದೋದಕವನ್ನು ಹಿಂಗೆ ಹಚ್ಚುತ್ತಿದ್ದಳಂತ. ನಮ್ಮ ಸಂಸಾರದ ಏನೆಲ್ಲ ಜಂಜಾಟಗಳು ಇದ್ರೂ ಕೂಡ ನಿಮ್ಮ ಭಾಗ್ಯದ ಬಾಗಿಲು ತೆರಿಬೇಕಾಗಿತ್ತು ಅಂದ್ರೆ ನಮ್ಮ ಮೈಯಲ್ಲಿರ್ತಕ್ಕಂಥ ತೃಪ್ತಿ ಹೋಗ್ಬೇಕು. ಏನ್ ತೃಪ್ತಿ ಹೋಗ್ಬೇಕು ಎಲ್ಲ ಗೊತ್ತೇ, ನಿಮ್ಗೆ ಏನು ಹೇಳಲ್ಲ, ಭಾಳ ಹೇಳಲ್ಲ, ಶಾಸ್ತ್ರಿಗಳು ಹೇಳ್ಯಾರ. ಈಗ ಮನೆ ಕಡೆ ಚಿಂತೆ ಮಾಡ್ತೀರಿ, ಅಡಿಗೆ ಕಡೆ ಚಿಂತೆ ಮಾಡ್ತೀರಿ, ಇಲ್ಲೇ ಕುಂತು ಎಲ್ಲ ಚಿಂತೆ ಮಾಡ್ತೀರ ಅಂತ ಹೇಳಿ ಆದ್ರೆ ಆ ಬಾಗಿಲು ತೆರಿಬೇಕಾಗಿತ್ತು ಅಂದ್ರೆ ಚಿಂತೆ ಎಲ್ಲ ಗಂಟೆ ಹೋಗೋದು ಒಂದು ಕುಳಿತಿದೆ ಅಂದ್ರೆ ನಿಮಗ ಆ ಭಾಗ್ಯದ ಬಾಗಿಲು ತೆರೀತದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ. ಇನ್ನು ನಮ್ಮ ಅಣ್ಣಪ್ಪ ಭಾಳ ಚಲೋ ಆಡಿದ ಹಾಡ, ನಾ ಹೇಳಿದೆ ಸ್ವಲ್ಪ ಸಮಾಧಾನದಿಂದ ಹಾಡಕತ್ತೀವಿ. ಈಗ ನಾ ಗುರುವಾರದ ಅಪ್ಪವರು ಹಾಡ ಬರ್ತೀನಿ, ಹಾಡೇ ಬಿಡ್ತೀನಿ ಅಂತ ಹೇಳಿ ಚಲೋ ಹಾಡ್ಯಾನ, ಅದ್ರಾಗ ಏನು ಎರಡು ಮಾತಿಲ್ಲ. ಆದ್ರೆ ಸ್ವಲ್ಪ ಸಮಾಧಾನ ಆಗಿದ್ರು ಈಗ ಎಲ್ಲರೂ ಬಹಳ ಖುಷಿ ಪಡ್ತಿಲ್ಲ ಮಾಡೋಣ, ನಾ ಪಡ್ತೀನಿ. ಹಂಗ ಒಳ್ಳೆಯ ಸಾಹಿತ್ಯವನ್ನು ರಚನೆ ಮಾಡಿದರೆ ಜೊತೆಗೆ ನಮ್ಮ ಯೋಗಿರಾಜೇಂದ್ರ ಶಾಸ್ತ್ರಿಗಳ ಬಗ್ಗೆ ಭಾಳ ಹೇಳ್ಬೇಕಾಗಿಲ್ಲ. ನೀವು ಮಾತು ಕೇಳಿಲ್ಲ ಅಂದ್ರೆ ಅವ್ರು ಹಾಗೆ ಹೇಳ್ತಾರೆ. ಯಾರು ನಿಮ್ಗೆಲ್ಲ ಒಂದು ಲಹರಿಯಾಗಬೇಕಂತ ಹೇಳಿ ಬಹಳ ಒಳ್ಳೆಯ ಮಾತುಗಳನ್ನು ನಮ್ಮ ಮನಸ್ಸು ಮುಟ್ಟುವಾಗ 5ನೇ ದಿವಸ ನಮ್ಮೆಲ್ಲರಿಗೆ ದಾನಮದೇವಿಯ ಪುರಾಣವನ್ನು ಹೇಳಿದ್ದಾರೆ. ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಹತ್ತಿರ
ಮೋರೆ ಆಸ್ಪತ್ರೆ ಎದುರುಗಡೆ ಕಾಂಪ್ಲೆಕ್ಸ್ನಲ್ಲಿ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ಎಂಎ ಬ್ಯೂಟಿ ಪಾರ್ಲರ್ ಉದ್ಘಾಟಿಸಿದರು. ಎಂಎ ಬ್ಯೂಟಿ ಪಾರ್ಲರ್ನ ಅದ್ಧೂರಿ ಉದ್ಘಾಟನಾ ಸಮಾರಂಭವು ಗುರುವಾರ ದಿನಾಂಕ 22 ಜನವರಿ 2026ರಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಹತ್ತಿರ ಮೋರೆ ಆಸ್ಪತ್ರೆಯ ಎದುರುಗಡೆಯ ದಪ್ಪಾಳ ಕಾಂಪ್ಲೆಕ್ಸ್ ನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಡೀನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಕಾ, ಕಲಬುರಗಿಯ ಸಮಾಜ ಸೇವಕರಾದ ಜಯಶ್ರೀ ಬಿ ಮತ್ತಿಮೂಡ್, 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ಅಧ್ಯಕ್ಷರಾದ ಮಾಲಾ ಕಣ್ಣಿ ಹಾಗೂ ಅಂಬಿಕಾ ಆನಂದ್ ಮಂಗಳೂರೆ ಅಕ್ಕಲ್ಕೋಟ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಆಶಾ ಮಲ್ಲಿಕಾರ್ಜುನ್ ತಳವಾರ್, ಛಾಯಾ ಸಿದ್ದರಾಮ್ ತಳವಾರ್ ಸೇರಿದಂತೆ ಆಪ್ತೇಷ್ಟ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಎಂಎ ಬ್ಯೂಟಿ ಪಾರ್ಲರ್ ಅನ್ನ ಉದ್ಘಾಟಿಸಿದರು. ಅತಿಥಿಗಳ ಸನ್ಮಾನದ ನಂತರ ತಳವಾರ್ ದಂಪತಿಗಳಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ವಿಶೇಷವಾಗಿ ಮಹಿಳೆಯರಿಗಾಗಿ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ತೆರೆದಿರುವ ಈ ಎಂಎ ಬ್ಯೂಟಿ ಪಾರ್ಲರ್ ನಲ್ಲಿ ಬ್ರೈಡಲ್ ಮೇಕಪ್, ಪಾರ್ಟಿ ಮೇಕಪ್, ಫೇಶಿಯಲ್, ಹೇರ್ ಕಟಿಂಗ್, ಹೇರ್ ವಾಶ್, ಸ್ಕಿನ್, ಹೇರ್ ಕೇರ್ ಟ್ರೀಟ್ಮೆಂಟ್, ಹೇರ್ ಕಲರಿಂಗ್, ಮೆನಿಕ್ಯೂರ್, ಪೆಡಿಕ್ಯೂರ್ ಸೇರಿದಂತೆ ಎಲ್ಲಾ ತರಹದ ಸಾರಿ ಡ್ರಾಪಿಂಗ್, ಹೋಮ್ ಕೇರ್ ಮತ್ತು ಬ್ಯೂಟಿ ಕಾಸ್ಮೆಟಿಕ್ ಗಳು ಲಭ್ಯ ಇವೆ. ಆಸಕ್ತರು 9686493202 ಮತ್ತು 9920176439 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದಾಗಿದೆ. ಈ ಕಾರ್ಯಕ್ರಮ ಯಾರ ಸಲುವಾಗಿ ಇಲ್ಲಿ ಆಯೋಜಿತ ಆಗಿದ್ದ, ಅಂಬಿಕಾ ಮತ್ತು ಆಶಾ ಅವರಿಗೆ ಮೇನ್ ನಾನು ಎಲ್ಲರಿಗೆ ನನ್ನ ನಮಸ್ಕಾರಗಳು. ಯಾವುದೇ ಒಂದು ಹೆಣ್ಣು ಮಗಳಿಂದ ಟ್ಯಾಲೆಂಟ್ ಹೊರಗೆ ಬರಬೇಕು, ಮನಸ್ಸಿನಾಗ ಏನೋ ಇಚ್ಛಾ ಇದೆ ಮಾಡಬೇಕು, ರೊಕ್ಕ ಗಳಿಸ್ಬೇಕಂತಲ್ಲ, ಆದರೆ ಒಂದು ನಮ್ಮ ಮನಸ್ಸೊಳಗೆ ಇದ್ದಂಥ ಟ್ಯಾಲೆಂಟ್ ನಮಗೆ ಕೂಡ ಅಂತ ಖುಷಿ ಏನಿರ್ತದಲ್ಲ ಅದೆಲ್ಲ ನಾವೆಲ್ಲ ಹೆಣ್ಮಕ್ಳು ಕಲಿಬೇಕು. ಅದು ಇವತ್ತಿನ ದಿವಸ ಅಂಬಿಕಾ ಮತ್ತು ಆಶಾ ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಬಾಕ್ ಸಪೋರ್ಟ್ ಅಂತ ಅವ್ರ ಹಸ್ಬೆಂಡ್ ಏನ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ಯಾರಲ್ಲ, ಅವ್ರಿಗೆ ಎಲ್ಲರೂ ಕ್ಲಾಪ್ಸ್ ಹೊಡಿಬೇಕು. ಯಾಕಂತಂದ್ರೆ ಒಂದು ಹೆಣ್ಮಗಳು ಮನೆ ಹೊರಗೆ ಬರಬೇಕು, ಏನೇ ಮಾಡಬೇಕಾಗಿತ್ತಂದ್ರೆ ಗಂಡನ ಸಪೋರ್ಟ್ ಭಾಳ ದೊಡ್ಡದಿದೆ. ಅದಕ್ಕೆ ಅವಾಗ ಮಾತ್ರ ಒಂದು ಹೆಣ್ಮಗಳು ಮಾಡ್ಲಿಕ್ಕೆ ಏನೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅದರ್ವೈಸ್ ನೀ ಯಾಕೆ ಹೋಗ್ತಿ, ಯಾಕೆ ಮಾಡ್ತಿ, ರೊಕ್ಕ ಯಾರಿಗೆ ಬೇಕಾಗ್ಯದ, ಇದು ಪ್ರಶ್ನೆ ಯಾವತ್ತು ಗಂಡಸ ಮಕ್ಕಳ ಮನಸ್ಸಿನಾಗ ಬರಬಾರ್ದು. ಯಾಕಂತಂದ್ರೆ ಒಂದು ಹೆಣ್ಮಗಳ ಟ್ಯಾಲೆಂಟ್ ಏನಿದೆ, ಆಕಿ ಏನು ಮಾಡ್ಬೋದು, ಸಮಾಜನಾಗ ಒಂದು ಹೆಸರು ಮಾಡ್ಬೋದು, ಅಥವಾ ಅವ್ರ ಟ್ಯಾಲೆಂಟ್ ಏನಿದೆ 4 ಜನರ ಜೊತೆ ಒಂದು ಒಳ್ಳೆ ವ್ಯವಹಾರ ಮಾತಾಡೋದು, ಕಮ್ಯುನಿಕೇಷನ್, ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಎಲ್ಲ ರೆಡಿ ಆಗ್ತದೆ. ಸೊ ನಾ ಎಲ್ಲ ನನ್ನ ತಾಯಂದ್ರಿಗೆ ಒಂದು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಪಾರ್ಲರ್ ಒಂದೇ ಅಂತಲ್ಲ, ನಮ್ಗೆ ಬಹಳಷ್ಟು ಹೆಣ್ಮಕ್ಳು ಅಂದ್ಮೇಲೆ ನಮ್ಗೆಲ್ಲ ಒಂದು ಟ್ಯಾಲೆಂಟ್ ಇರ್ತದೆ, ಹೌದಲ್ರಿ? ಎಲ್ಲ ಶಕ್ತಿ ದೇವಿ ಯಾರಿಗೆ ಕೊಟ್ಟಾಳ, ನಮಗೆ ಕೊಟ್ಟಾಳ. ಅದು ಯಾರು? ನಾವು ಹೆಣ್ಮಕ್ಳು, ಹೌದಲ್ರಿ? ತಲ್ವಾರ್ ಅಣ್ಣವ್ರು ಭಾಳಷ್ಟು ಸಹಕಾರದಿಂದ ಅವ್ರ ಮನೆಯವ್ರು ಇಷ್ಟು ಮಾಡಾಕತ್ತಾರ ಅಂತೇಳಿ ಪ್ರತಿಯೊಂದು ಮಹಿಳೆ ಮುಂದೆ ಬರಬೇಕಾದ್ರೆ ಹಿಂದೆ ಪುರುಷರು ಇದ್ದೇ ಇರ್ತಾರಂತದ. ಆದ್ರೆ ಇಲ್ಲಿ ನೋಡಬೇಕು, ಹಿಂದಲ್ಲ ಅವ್ರ ಜೊತೆನೂ ಅದಾರ ಮತ್ತು ಮುಂದೊಳಗೇನು ಅವ್ರು ತಗೊಂಡಾರ. ಹಾಗಾಗಿ ಅವ್ರ ಮನೆಯವರು ಸಾಧನೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರ ಗಂಡ ಹೆಜ್ಜೆ ಹೆಜ್ಜೆಗೆ ಅವ್ರ ಜೊತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಬ್ಯೂಟಿ ಪಾರ್ಲರ್ ಒಂದು ಹೆಣ್ಮಕ್ಳ ಬಲ್ಲಿರುವಂಥ ಒಂದು ಸ್ಕಿಲ್. ಎಲ್ಲ ಪ್ರತಿಯೊಬ್ಬರ ಬಲ್ಲೂ ಒಂದು ದೇವ್ರು ಒಂದು ಸ್ಕಿಲ್ ಕೊಟ್ಟಿರ್ತಾನ. ಆ ಸ್ಕಿಲ್ನ ಅವ್ರು ಹೊರಗೆ ತರಬೇಕಂತಂದ್ರೆ ಅವರು ಅದು ಮಾಡ್ಬೇಕಾಗ್ತದೆ. ಈಗ ಮೇಡಮ್ ಅವ್ರು ಹೇಳಿದ್ರು, ಅವ್ರು ನನಗೆ ಚಕ್ಲಿ ಮಾಡೋಕ್ಕಾಗಲ್ಲ, ನಾವಲ್ಲ ಅಂತ ಕುಂತ್ರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಇರೋಂಥ ಕಲೆ ಅಂತ ಸ್ಕಿಲ್ಲನ್ನು ನಾವು ಹೊರಗೆ ತಂದ್ರಷ್ಟೇ ಅದು ಲೋಕಕ್ಕೆ ಗೊತ್ತಾಗ್ತದೆ, ಇಲ್ಲಾಂದ್ರೆ ಗೊತ್ತಾಗಂಗಿಲ್ಲ. ಇವತ್ತಿದು ಬ್ಯೂಟಿ ಪಾರ್ಲರ್ ಹೆಂಗದ ಅಂದ್ರೆ ಪ್ರತಿಯೊಂದು ಮಹಿಳೆಯರಿಗೆ ಇವತ್ತು ನಾವು ಮನೆಯಾಗಿಂದ ಒಂದು ಹೊರಗೆ ಹೋಗಬೇಕು, ಒಂದು ಅರಿಶಿಣ ಕುಂಕುಮಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ತಯಾರಿ ಮಾಡ್ಕೊಂಡು ಹೋಗ್ತೀವಿ. ಬರೀ ಒಳಗಿಂದ ಅಷ್ಟೇ ಅಲ್ಲ, ನಮಗೆ ಇನ್ನರ್ ಬ್ಯೂಟಿ ಔಟರ್ ಬ್ಯೂಟಿ ಎರಡೂ ಬೇಕು. ಒಳಗಿಂದ ತಯಾರಾಗ್ತೀವಿ, ಹೊರಗಿನ ತಯಾರಿನೂ ನಮಗೆ ಬೇಕೇ ಬೇಕು. ಹಾಗಾಗಿ ಇದು ಬ್ಯೂಟಿ ಪಾರ್ಲರ್ ಹೆಣ್ಮಕ್ಳಿಗೆ ಉಪಯೋಗ ಆಗುವಂಥದ್ದು. ಇಂಥ ಬ್ಯೂಟಿ ಪಾರ್ಲರ್ ಎಲ್ಲ ಹೆಣ್ಮಕ್ಳಿಗೆ ಇವ್ರು ಅವಕಾಶ ಮಾಡಿಕೊಟ್ಟಾರ. MA ಅಂತ ಹೇಳಿ ತಾವೇನು ಹೆಸರು ಕೊಟ್ಟಿದ್ರಿ, ಅದು ಬಹಳಷ್ಟು ಕನ್ಫ್ಯೂಷನ್ ಆಯ್ತು. ಏನು ಅಂತಂದ್ರೆ ಮೀನಾಕ್ಷಿ ಮತ್ತು ಆಶಾ ಅಂತ ಹೇಳಿದ್ರಿ. ಆದ್ರೆ ನಾನು ಸಿದ್ದಣ್ಣವರಲ್ಲಿ ದಂಪತಿಗಳಲ್ಲಿ ಒಂದು ಮನವಿ ಮಾಡ್ತೀನಿ, ತಾವೇನು ಮಾತೋಶ್ರೀ ಅವ್ವಾಜಿ ಅಂತ ಏನು ಕೊಟ್ಟಿದ್ರಿ ಅದೇ ಭಾಳ ಚಲೋ ಅದೇ ಹೆಸರು, ಅದರಿಂದ ಕಂಟಿನ್ಯೂ ಮಾಡ್ರಿ. ಇನ್ನೂ 16, 20, 30 ನಿಮ್ಮ ಶಾಖೆಗಳು ಕಲಬುರಗಿ ನಗರದಲ್ಲಿ ಪ್ರಾರಂಭಗೊಳ್ತಾವ ಅಂತ ಹೇಳಿಕೆ ನಾನು ಬಯಸ್ತೀನಿ. ಅದಕ್ಕೆ ಇವತ್ತೇನು ಮಾತೋಶ್ರೀ ಅವ್ವಾಜಿ ಹೆಸರಿನಲ್ಲಿ ಇವತ್ತೇನು ತಾವು ಬ್ಯೂಟಿ ಪಾರ್ಲರ್ ಅನ್ನು
ಪ್ರಾರಂಭ ಮಾಡ್ತಾ ಇದ್ದೀರಿ. ಇದು ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿ ತರುವಂತ ಕೆಲಸ ಅಂತ ನನಗೆ ಅನಿಸ್ತದ. ಈಗಾಗಲೇ ಮತ್ತಿಕೂಡ ಅಕ್ಕೋರು ಹೇಳಿದ್ರು, ಕೆಲಸ ಯಾವುದೇ ಇರಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯ ಅಂತೇಳಿ. ನಾವು ಹೇಳಿದ್ರೆ ಯಾವಾಗಲೂ ಕೂಡ ನೋಡ್ತಾ ಇರ್ತೀವಿ ಏನು ಅಂತಂದ್ರೆ ಪ್ರತಿ ಪುರುಷನ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳಂತ. ಆದ್ರೆ ಇಲ್ಲಿ ಸಿದ್ದಣ್ಣ ಪ್ರೂವ್ ಮಾಡಿದ್ದಾರೆ ಏನಂತಂದ್ರ ಯಶಸ್ವಿ ಮಹಿಳೆಯಿಂದ ಪುರುಷ ಕೂಡ ಇರ್ಲಿಕ್ಕೆ ಸಾಧ್ಯ ಅದ ಅಂತ ಇವತ್ತು ಅವ್ರು ಎಲ್ರಿಗೂ ಪ್ರೇರಣೆಯನ್ನಾಗಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ನಿಜ ಹೇಳ್ಬೇಕಂದ್ರೆ ಸಿದ್ದು ಅಣ್ಣವರು ತುಂಬಾ ಕಷ್ಟಪಟ್ಟಿದ್ದಾನೆ. ಈ ಊರಾಗೆ ಮೊದಲು ಕಾಲು ಇಡಬೇಕಾದರೆ ಅವನು ಯಾವುದು ಆಸರೆ ಅನ್ನೋದೇ ಇರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಮೊದಲು ನಮಗೆ ಬಹಳ ಏನು ಮಾಡ್ತಾನೆ ಅನ್ನೋದು ನಮಗೆ ಬಹಳ ದುಃಖ ಆಗಿತ್ತು. ಆದರೆ ಕಲಬುರಗಿಯಲ್ಲಿ ಕಾಲಿಟ್ಟ ಕ್ಷಣವೇ ಅವನಿಗೆ ಶರಣ್ ಬಸವೇಶ್ವರ ಅವರ ಆಸರೆ, ಅವರ ಏನು ಮಾತಾಡೋನು ಮುಂದೆ ನಾನು ಮಾತಾಡೋಕೆ ಬರುವುದಿಲ್ಲ. ನಿಜ ಹೇಳ್ಬೇಕಂದ್ರೆ ಅವರ ಅಪ್ಪಾಜಿಯವರ ಆಶೀರ್ವಾದ ಯಾವತ್ತೂ ಅವನ ಮೇಲೆ ಇದೆ. ಮತ್ತು ಆಶಾ ಮಲ್ಲಿಕಾರ್ಜುನ್ ತಲ್ವಾರ್ ಮತ್ತು ಛಾಯಾ ಸಿದ್ಧಾಂತ ಅವರು ಇವರಿಬ್ರು ಕೂಡಿ MK ಬ್ಯೂಟಿ ಪಾರ್ಲರ್ ಅಂತ ಏನ್ ತರೀತಾ ಇದ್ದಾರೆ. ದೇವರು ನಮ್ಗೆ ಹೆಣ್ಮಕ್ಳಿಗೆ ಒಂದ್ ಸೌಂದರ್ಯದ ಮೂರ್ತಿ ಮಾಡೇ ಕಳ್ಸಿರ್ತಾನೆ ಕೆಳಗೆ. ಅದಕ್ಕೆ ಒಂದ್ ಸ್ವಲ್ಪ ಕೆತ್ತಿ ಇನ್ನೊಂದ್ ಸ್ವಲ್ಪ ಸೌಂದರ್ಯ ಮಾಡ್ತಾ ಇದಾರೆ ನಮ್ಮ ತಲ್ವಾರ್ ಕುಟುಂಬದವರು. ಅದನ್ನ ಸಹಜ ರೀತಿಯಲ್ಲಿ ಅದಕ್ಕೆ ಸೌಂದರ್ಯನ ಅರಳಿ ಅಂತ ಹೇಳಿ ಅವ್ರು ಏನ್ ಪ್ರೋತ್ಸಾಹ ಮಾಡ್ತಿದ್ರು, ಸಹಜವಾಗಿ ನ್ಯಾಚುರಲ್ ಆಗಿ ನಾವು ಮಾಡ್ತೇವ್ರಿ ಅವರು ಅಂತ ಹೇಳಿದ್ರು. ಅದೇನ್ ಕೈ ಹಾಕಿದ್ದಾರೆ, ನ್ಯಾಚುರಲ್ ಆಗಿ ನಿಮ್ಗೆ ಇನ್ನೂ ಸುಂದರವಾಗಿ ಕಾಣ್ಲಿ ಅಂತ ಹೇಳಿ ಅವ್ರ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಆ ಹೆಜ್ಜೆಗಳು ತಾವೆಲ್ಲನೂ ತಗೊಂಡು ಅವ್ರಿಗೆ ಪ್ರೋತ್ಸಾಹಿಸಿ ಅವ್ರಿಗೆ ಮುಂದೆ ತರಬೇಕು. ಮತ್ತು ಅವರು ಮೊದ್ಲೊಂದು ಪಾರ್ಲರ್ನು ಓಪನಿಂಗ್ ಮಾಡಿದ್ದಾರೆ. ಇದು 2ನೇ ಪಾರ್ಲರ್. ಅವ್ರ ದುಡಿಮೆಗೆ ಅವ್ರು ಮುಂಜಾನೆ ಹಿಡಿದು ರಾತ್ರಿ ತನಕ ದುಡಿತಾರೆ. ಅವ್ರ ದುಡಿಮೆಗೆ ಅವ್ರ ಶರಣರ ಆಶೀರ್ವಾದ ಅಂತ 2ನೇದು ಅದೇ ಸಾಕ್ಷಿಯಾಗಿದೆ. ನಮ್ಮ ಸಿದ್ದು ತಲ್ವಾರಿ ಅವ್ರ ಶರಣರು ಬಹಳ ದೊಡ್ಡ ಭಕ್ತ. ಅವ್ರಿಗೆ ಈ ಶಕ್ತಿ ಆಗಕ್ಕೆ ಅದು ಭಕ್ತಿನೇ ದೊಡ್ಡ ಕಾರಣ ಅಂತ ನಂಗೆ ಹೇಳೋದು ಬಹಳ ಹೆಮ್ಮೆ ಅನಿಸ್ತದೆ. ಪತ್ನಿಗೆ ಅವ್ರು ಹಿಂಗ್ ಬೆಂಬಲಾಗಿ ನಿಂತಾರ. ಬರೀ ಪತ್ನಿಗಲ್ಲದೆ ಅವ್ರ ಕುಟುಂಬಕ್ಕೂ ಆಧಾರ ಸ್ತಂಭ ಆಗಿ ನಿಂತಾರ. ಅದು ಬಹಳ ದೊಡ್ಡ ಹೆಮ್ಮೆದು. 18 ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿದ್ದ ಕಳ್ಳರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ತಿಳಿಸಿದ್ದಾರೆ. ಫಿರ್ಯಾದಿದಾರರಾದ ಭೀಮರಾವ್ ತಂದೆ ಶಿವಶರಣಪ್ಪ ಜಮಾದಾರ್, ವಯಸ್ಸು 50 ವರ್ಷ, ಜಾತಿ ತಳವಾರ್, ಉದ್ಯೋಗ ಒಕ್ಕಲುತನ, ಸಾಕಿನ್, ಅಂಬಿಗರ ಚೌಡಯ್ಯ ನಗರ, ಆತನೂರು ಗ್ರಾಮ ಇವರು ರೇವೂರು ಪೊಲೀಸ್ ಠಾಣೆಗೆ ಹಾಜರಾಗಿ ದಿನಾಂಕ 24ನೇ ಡಿಸೆಂಬರ್ 2025ರಂದು ಬೆಳಿಗ್ಗೆ 8 ಗಂಟೆಗೆ ಸುಮಾರಿಗೆ ಆತನೂರು ಗ್ರಾಮದ ನಂದಿ ಬಸವೇಶ್ವರ ದೇವಸ್ಥಾನದ ಪಕ್ಕದ ಸ್ಥಳದಲ್ಲಿ ನಿಲ್ಲಿಸಿದ ತಮ್ಮ ಮೋಟಾರ್ ಸೈಕಲ್ ನಂಬರ್ KA32Y0102 ಇದನ್ನು ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದು ಪತ್ತೆ ಮಾಡಿಕೊಡುವಂತೆ ಸಲ್ಲಿಸಿದ ದೂರಿನ ಆಧಾರದ ಮೇಲೆ ರೇವೂರು ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 6/2026 ಕಲಂ 303(2) BNS ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ತಮ್ಮರಾಯ್ ಪಾಟೀಲ್ ಪೊಲೀಸ್ ಉಪಾಧೀಕ್ಷಕರು, ಆಳಂದ್ ಉಪವಿಭಾಗ ಇವರು ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮತ್ತು ಮೋಟಾರ್ ಸೈಕಲ್ ಪತ್ತೆ ಕುರಿತು ಚೆನ್ನಯ್ಯ ಹಿರೇಮಠ್, ಸಿಪಿಐ ಅಫ್ಜಲ್ಪುರ್ ಇವರ ನೇತೃತ್ವದಲ್ಲಿ ವಾತ್ಸಲ್ಯ PSI ಕಾನೂನು ಸುವ್ಯವಸ್ಥೆ ರೇವೂರು ಠಾಣೆ, ಸೋಮಲಿಂಗ್ ಒಡೆಯರ್ PSI ಕಾನೂನು ಸುವ್ಯವಸ್ಥೆ ಅಫ್ಜಲ್ಪುರ ಠಾಣೆ, ಮಲ್ಲಣ್ಣ ASI ರೇವೂರು ಠಾಣೆ, ರಾಜಶೇಖರ್ ASI ಅಫ್ಜಲ್ಪುರ್ ಠಾಣೆ ಹಾಗೂ ಸಿಬ್ಬಂದಿಯವರಾದ ಶ್ರೀಕಾಂತ್ HC 186 ರೇವೂರು ಠಾಣೆ, ಸಂತೋಷ್ HC 345 ಅಫ್ಜಲ್ಪುರ್ ಠಾಣೆ, ಶಿವಶರಣ PC 134 ರೇವೂರು ಠಾಣೆ, ವಿವೇಕಾನಂದ PC 421 ರೇವೂರು ಠಾಣೆ, ರಾಹುಲ್ PC 369 ರೇವೂರು ಠಾಣೆ ಮತ್ತು ಉಮೇಶ್ PC 419 ರೇವೂರು ಠಾಣೆ ಇವರನ್ನ ಒಳಗೊಂಡಂತೆ ವಿಶೇಷ ಪತ್ತೆ ದಳ ರಚನೆ ಮಾಡಲಾಗಿತ್ತು. ಕಾರ್ಯಪ್ರವೃತ್ತರಾದ ಈ ತಂಡವು ದಿನಾಂಕ 22ನೇ ಜನವರಿ 2026ರಂದು ಪ್ರಕರಣದ ಆರೋಪಿತನಾದ ಸಂಜಯ್ ತಂದೆ ಖೇಮು ಚೌಹಾಣ್, ವಯಸ್ಸು 46 ವರ್ಷ, ಜಾತಿ ಲಂಬಾಣಿ, ಉದ್ಯೋಗ ಕೂಲಿ ಕೆಲಸ, ಸಾಕಿನ್, ಬಡದಾಳ್ ತಾಂಡಾ, ತಾಲೂಕಾ ಅಫ್ಜಲ್ಪುರ್ ಈತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದು, ಸದರಿ ಆರೋಪಿತನು ರೇವೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಆತನೂರು ಗ್ರಾಮ ಹಾಗೂ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ, ಕಲಬುರಗಿ ನಗರ, ವಿಜಯಪುರ ಜಿಲ್ಲೆ ಇಂಡಿ, ಸಾಲೋಟಗಿ, ಬೆಂಗಳೂರು ನಗರ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದ ದುಧನಿ, ಅಕ್ಕಲಕೋಟ್ ಮತ್ತು ಇತರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 18 ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿದ ಬಗ್ಗೆ ವಿಚಾರಣೆ ವೇಳೆಯಲ್ಲಿ ತನ್ನ ತಪ್ಪೊಪ್ಪಿಕೊಂಡಿದ್ದಾನೆ. ತಾನು ಕಳ್ಳತನ ಮಾಡಿದ 18 ಮೋಟಾರ್ ಸೈಕಲ್ಗಳಲ್ಲಿ ಒಂದನ್ನು ತಾನು ಬಳಸಿಕೊಂಡಿದ್ದು, ಉಳಿದ 17 ಮೋಟಾರ್ ಸೈಕಲ್ಗಳಲ್ಲಿ ಕಮಿಷನ್ ಮೇಲೆ ಮಾರಾಟ ಮಾಡಲು ತನ್ನ ಪರಿಚಯದ ಮಲ್ಲಾಬಾದ್ ಗ್ರಾಮದ ಪರಶುರಾಮ್ ಸುನಿಲ್ ತಂದೆ ವಿಠಲ್ ಜಮಾದಾರ್ ಈತನಿಗೆ 4 ಮೋಟಾರ್ ಸೈಕಲ್ಗಳನ್ನು ಕೊಟ್ಟಿದ್ದು, ಇನ್ನುಳಿದ 13 ಮೋಟಾರ್ ಸೈಕಲ್ಗಳನ್ನು ತಾನು ಮಾರಾಟ ಮಾಡುವ ಸಲುವಾಗಿ ತನ್ನ ಬಳಿಯಲ್ಲಿ ಇಟ್ಟುಕೊಂಡಿರುವುದಾಗಿ ಹೇಳಿದ್ದರಿಂದ ಆರೋಪಿತನು ಕಳವು ಮಾಡಿ ಮುಚ್ಚಿಟ್ಟಿದ್ದ 2 ರಾಯಲ್ ಎನ್ಫೀಲ್ಡ್ ಬುಲೆಟ್ ಮೋಟಾರ್ ಸೈಕಲ್ಗಳು ಸೇರಿ ಅಂದಾಜು ಕಿಮ್ಮತ್ತು 7,35,000 ರೂಪಾಯಿ ಬೆಲೆಯ ಎಲ್ಲ 18 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸಹ ಆರೋಪಿತನಾದ ಪರಶುರಾಮ್ ಸುನಿಲ್ ತಂದೆ ವಿಠಲ್ ಜಮಾದಾರ್, ಸಾಕಿನ್ ಮಲ್ಲಬಾದ್ ಈತನು ತಲೆಮರೆಸಿಕೊಂಡಿದ್ದಾನೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯವನ್ನು ಪೊಲೀಸ್ ಅಧೀಕ್ಷಕರಾದ ಅಡ್ಡೂರು ಶ್ರೀನಿವಾಸಲು ಹಾಗೂ ಅಪರ ಪೊಲೀಸ್ ಅಧೀಕ್ಷಕರು ಪ್ರಶಂಸಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ರೇವೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಫಿರ್ಯಾದಿದಾರರಾಗಿರುವಂಥ ಶ್ರೀ ಭೀಮರಾಯ್ ಅವರು ಸ್ಟೇಷನ್ಗೆ ಬಂದು ಅವರು ಬೈಕನ್ನು ಆತ್ನೂರ ಗ್ರಾಮದಿಂದ
ಬಸವೇಶ್ವರ ದೇವಸ್ಥಾನದ ಪಕ್ಕದ ಸ್ಥಳದಲ್ಲಿ ತನ್ನ ಮೋಟಾರ್ ಸೈಕಲ್ ನಿಲ್ಲಿಸಿದ್ದೇನೆ ಮತ್ತು ಮರಳಿ ಬಂದು ನೋಡಿದಾಗ ತನ್ನ ಮೋಟಾರ್ ಸೈಕಲನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ದೂರನ್ನು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇಲೆ ನಾವು ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ 6/2026 ರೇವೂರು ಪೊಲೀಸ್ ಠಾಣೆಯಲ್ಲಿ. ತದನಂತರ ಈ ಬೈಕ್ ಥೆಫ್ಟ್ ಎಲ್ಲ ಪತ್ತೆ ಹಚ್ಚಲಿಕ್ಕೆ DYSP ತಮರಾಯ ಪಾಟೀಲ್ ಆಳಂದ ಉಪವಿಭಾಗ ಮತ್ತು ಅವರ ಮಾರ್ಗದರ್ಶನದಲ್ಲಿ CPI ಅಫ್ಜಲ್ಪುರ ಚೆನ್ನೈ ಹಿರೇಮಠ್ ಮತ್ತು PSIಗಳಾಗಿರುವಂಥ ಶ್ರೀಮತಿ ವಾತ್ಸಲ್ಯ ಸೋಮ್ಲಿಂಗ್ ಒಡಿಯಾರ್, PSI ಕ್ರೈಮ್ ಅಫ್ಜಲ್ಪುರ ಕ್ರೈಮ್ ಶಾಂತ ಕಮಲೂರು ರಾಥೋಡ್ ಮತ್ತು ಅವರ ASI ಆಗಿರುವಂಥ ಶ್ರೀ ಮಲ್ಲಣ್ಣ ರಾಜಶೇಖರ್ ಹಾಗೂ ಅವರ ಸಿಬ್ಬಂದಿ ಆಗಿರುವಂಥ ಶ್ರೀ ಶ್ರೀಕಾಂತ್, ಶ್ರೀ ಸಂತೋಷ್, ಶಿವಶರಣ, ವಿವೇಕಾನಂದ, ಶ್ರೀ ರಾಹುಲ್ ಮತ್ತು ಉಮೇಶ್ ಇವ್ರನ್ನೆಲ್ಲ ಸೇರಿ ಒಂದು ವಿಶೇಷ ಪತ್ತೆದಲನ್ನು ರಚನೆ ಮಾಡಲಾಗಿತ್ತು. ಇವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಚೆಕ್ ಮಾಡ್ತಾ ಇದ್ದಾಗ ಈ ಬೈಕು ಒಬ್ಬರ ಕಡೆ ಇದೆ ಅಂತ ಮಾಹಿತಿ ಬಂದಿದ ತಕ್ಷಣ ಅವರನ್ನು ನಾವು ಈ ಬಡದಾಳ ತಾಂಡ ಕ್ರಾಸ್ ಕಡೆ ಅವ್ರನ್ನ ಹಿಡಿದು ವಿಚಾರಣೆ ಮಾಡಲಾಗಿ. ಅವರ ಹೆಸರು ಸಂಜಯ್, ತಂದೆ ಕೇಮು ಚೌಹಾನ್ ಅಂತ 46 ಇಯರ್ಸ್, ಕೂಲಿ ಕೆಲಸ ಮಾಡ್ತಾರೆ, ವಾಸ ಬಡದಾಳ ತಾಂಡ ಅಫ್ಜಲ್ಪುರ ತಾಲೂಕದವರು ಆಗಿರ್ತಾರೆ. ಅವ್ರ ಕಡೆನೂ ಆವಾಗ KA32Y0120 ಬೈಕನ್ನು ಅವ್ರ ಕಡೆಯಿಂದ ರಿಕವರಿ ಮಾಡಲಾಗಿದೆ. ತದನಂತರ ಅವರು ಈ ಒಂದೇ ಬೈಕಿನ ಕಳ್ಳತನ ಅಲ್ಲ, ಬೇರೆ ಬೇರೆ ಬೈಕ್ಗಳನ್ನು ಬೇರೆ ಬೇರೆ ಕಡೆ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಒಟ್ಟು ವಿಚಾರಣೆ ಮಾಡಿದ ಮೇಲೆ ನಾವು ಅವ್ರ ಕಡೆಯಿಂದ ಒಟ್ಟು 18 ಮೋಟಾರ್ ಸೈಕಲ್ಗಳನ್ನು ಅವ್ರ ಕಡೆಯಿಂದ ನಾವು ವಶಪಡಿಸಿಕೊಂಡಿದ್ದೇವೆ. 18ಅಲ್ಲಿ ಒಂದು ಮೋಟಾರ್ ಸೈಕಲ್ ಏನು ಕಳ್ಳತನ ಆಗಿದೆ ಅದು ಅವರು ಬಳಸ್ತಿದ್ರು ಮತ್ತು ಇನ್ನೂ 17 ಮೋಟಾರ್ ಸೈಕಲ್ ಬೇರೆ ಬೇರೆ ಕಡೆಯಿಂದ ಕಳ್ಳತನ ಮಾಡಿದ್ದಾರೆ. ಒಂದು ಕಲಬುರಗಿ ನಗರ ಸ್ಟೇಷನ್ ಬಜಾರಿಂದ 2 ಮತ್ತು ವಿಜಯಪುರ ಇಂಡಿಯಿಂದ ಸಾಲೋಟ್ಗಿ ಕಡೆಯಿಂದನೂ ಕಳ್ಳತನ ಮಾಡಿದರು. ಬೆಂಗಳೂರು ನಗರದಲ್ಲಿ ಕಳ್ಳತನ ಮಾಡಿದರು. ಮಹಾರಾಷ್ಟ್ರ ಗಡಿಭಾಗ ದುಧನಿ ಅಕ್ಕಲ್ಕೋಟೆ ಅಲ್ಲಿ ಕಳ್ಳತನ ಮಾಡಿದರು. ಇದು ಬಿಟ್ಟು ಬೇರೆ ಬೇರೆ ಕಡೆಯೆಲ್ಲ ಕಳ್ಳತನ ಆಗಿದೆ. ಈ ಬೈಕ್ಗಳ ಸಂಬಂಧಪಟ್ಟ ಟೋಟಲ್ 8 FIR ಈಗಾಗಲೇ ರಿಜಿಸ್ಟರ್ ಆಗಿದೆ. ಇವರು MO ಏನು ಅಂದರೆ ಬೇಸಿಕಲಿ ಸಂತೆ ಟೈಮು ಅಥವಾ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಕಡೆ ಪಾರ್ಕಿಂಗ್ ಮಾಡಿರ್ತಾರೆ ಅಂಥ ಬೈಕ್ಗಳನ್ನು ಟಾರ್ಗೆಟ್ ಮಾಡ್ತಾರೆ ಮತ್ತು ಲಾಕ್ ಬ್ರೇಕ್ ಮಾಡಿ ಆ ಬೈಕನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರದ್ದೇ ನಿಯರೆಸ್ಟ್ ಮಲಾಬಾದ್ ಊರದವರಾಗಿರುವಂಥ ಬೇರೆ ಇನ್ನೊಂದು ಆರೋಪಿ ಕೊಟ್ಟು ಅವ್ರ ಕಡೆಯಿಂದ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಟೋಟಲ್ ಈಗ ಅವರು ಈಗಾಗಲೇ ಕಳ್ಳತನ ಮಾಡಿದ ಒಂದು 4 ಬೈಕ್ಗಳನ್ನು ಪರಶುರಾಮ್ ಅಂತ ಒಬ್ಬರು ಮಲಾಬಾದ್ ಅವರಿಗೆ ಕೊಟ್ಟಿರ್ತಾನೆ ಮಾರಾಟ ಮಾಡಲಿಕ್ಕೆ. ಬಟ್ ಅವರು ತಲೆಮರೆಸ್ಕೊಂಡಿದ್ದಾನೆ. ಬಟ್ ಅವ್ರಿಗೆ ಸೇರಿದಂಥ ಒಂದು ಪತ್ರ ಶೆಡ್ಡಿಂದ ಒಂದು 4 ಬೈಕ್ಗಳನ್ನು ನಾವು ರಿಕವರಿ ಮಾಡಲಾಗಿದೆ. ಮತ್ತು ಇವನು ಮಾರಾಟ ಮಾಡಲಿಕ್ಕೆ ರೆಡಿ ಇಟ್ಕೊಂಡಿದ್ದಂಥ 13 ಬೈಕ್ಗಳನ್ನು ನಾವು ಸಂಜಯ್ ಕಡೆಯಿಂದ ರಿಕವರಿ ಮಾಡಿದ್ದೇವೆ. ಟೋಟಲ್ ಒಟ್ಟಾರೆ 18 ಮೋಟರ್ ಸೈಕಲ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಸದ್ಯಕ್ಕೆ ಇನ್ನೋರ್ವ ಆರೋಪಿ ಆಗಿರುವಂಥ ಪರಶುರಾಮ್ ಅವರು ತಲೆಮರೆಸ್ಕೊಂಡಿರ್ತಾರೆ. ನಾವು ಆದಷ್ಟು ಬೇಗ ಅವ್ರನ್ನು ನಾವು ಪತ್ತೆ ಹಚ್ಚಿ ದಸ್ತಗಿರಿ ಮಾಡ್ತೀವಿ. ಅವ್ರ ಕಡೆ ಇನ್ನೇನಾದರೂ ರಿಕವರಿ ಇದೆ ರಿಕವರಿ ಮಾಡ್ತೀವಿ. ಸದ್ಯಕ್ಕೆ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಟೋಟಲ್ 18 ಬೈಕ್ಸ್ ಕಳ್ಳತನ ಮಾಡಿದ್ದಾರೆ. ಅದರಲ್ಲಿ ರಾಯಲ್ ಎನ್ಫೀಲ್ಡ್ 2 ಬೈಕ್ಸ್ ಇದೆ, ಕರಿಜ್ಮಾ ಬೈಕ್ 1 ಇದೆ ಮತ್ತು ಜಾಸ್ತಿ ಸ್ಪ್ಲೆಂಡರ್ ಪ್ಲಸ್ಸು, ಪ್ಯಾಷನ್ ಪ್ಲಸ್ಸು, ಹೀರೋ HF ಡಾನು, TVS ಆಕ್ಸಸ್ಸು, ಬಜಾಜ್ CT 100 ಇಷ್ಟು ಬೈಕ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಸದ್ಯಕ್ಕೆ ನಾವು 8 ಬೈಕ್ಗಳ ಮೇಲೆ ಕಳ್ಳತನ ಆಗಿರುವುದು ಪ್ರಕರಣ ದಾಖಲಾಗಿದೆ ಈಗಾಗಲೇ. ಮತ್ತು ಇನ್ನೂ 10 ಬೈಕ್ಗಳ ಮೇಲೆ ಈಗಾಗಲೇ ಆಗಿಲ್ಲ ಮತ್ತು ಅದು ಯಾರು ಸೇರ್ಪಟ್ಟಿರೋದಂತ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ರೀಸೆಂಟ್ ಟೈಮ್ಸಿಂದ ಮಾಡಿದರು. ಬಹುಶಃ ನನ್ನ ಪ್ರಕಾರ ಒಂದು ರೀಸೆಂಟ್ ಟೈಮ್ಸೇ, ಜಾಸ್ತಿ ಟೈಮ್ ಇಲ್ಲ. ಈಗಾಗಲೇ ಇವರ ಮೇಲೆ ಒಂದು ರೈಲ್ವೆ ಪೊಲೀಸ್ ಠಾಣೆ, ರಾಯಚೂರು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಒಂದು ಮೊಬೈಲ್ ಕಳ್ಳತನ ಪ್ರಕರಣ ದಾಖಲಾಗಿದೆ. ರಾಯಚೂರು ರೈಲ್ವೆ ಪೊಲೀಸ್ ಸ್ಟೇಷನ್ ಸಂಜಯ್ ಮೇಲೆ. ಪರಶುರಾಮ್ ಮೇಲೆ ಸದ್ಯಕ್ಕೆ ಯಾವುದು ನಮಗೆ ಕೇಸ್ ಇರುವುದು ಕಂಡು ಬಂದಿರುವುದಿಲ್ಲ. ಬಟ್ ಬೈಕ್ ಕಳ್ಳತನ ಬಗ್ಗೆ ಇವ್ರ ಮೇಲೆ ಎಲ್ಲಿನೂ ಪ್ರಕರಣ ದಾಖಲಾಗಿರುವುದಿಲ್ಲ. ಈಗ ಸದ್ಯಕ್ಕೆ ನಮ್ಮ ಇರುವ ಮಾಹಿತಿ ಪ್ರಕಾರ ರೀಸೆಂಟ್ ಟೈಮ್ಸ್ ಅಂದರೆ ಒಂದು 6 months to 8 monthsಯಿಂದನೇ ಮಾಡಿರ್ತಾರೋ ಅನ್ನೋದು ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ. ಬಟ್ ನೋಡಬೇಕಾಗುತ್ತೆ, ಇನ್ನು ತನಿಖೆ ಮುಂದುವರಿಸಿ ವಿಚಾರಣೆ ಮಾಡಬೇಕಾಗುತ್ತೆ. ಈ ಬೈಕ್ಸ್ ಯಾವಾಗ ಕಳ್ಳತನ ಆಗಿದೆ ಅನ್ನೋದು ಕಂಪ್ಲೀಟ್ ಮಾಹಿತಿ ನಮಗೆ ಬೇಕಾಗುತ್ತೆ. ಮಾರಾಟ ಮಾಡಲಿಕ್ಕೆ ಅಂತ ಪರಶುರಾಮ್ಕಂತ ಕೊಟ್ಟಿರ್ತಾರೆ.
ಅವ್ರು ಇನ್ನೂ ಮಾರಾಟ ಮಾಡಲಿ ಅವ್ರ ಕಡೆ ಇಟ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ನಮ್ಮ ಮಾಹಿತಿ ಬಂದಿರೋದೇನೆ ಒಂದೊಂದ ಗಾಡಿ ಇವರೇ ಹಿಡ್ಕೊಂಡು ಓಡಾಡ್ತಾ ಇದ್ದಾಗ ಗಮನಕ್ಕೆ ಬಂದಿದೆ. ಇದು ಕಳ್ತನ ಆಗಿರೋ ಗಾಡಿ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದ ಮೇಲೆ ನಾವು ಅವ್ರನ್ನ ಹಿಡ್ಕೊಂಡು ವಿಚಾರಣೆ ಮಾಡಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.